ಚಿಕ್ಕನಾಯಕನಹಳ್ಳಿ ಭಾಗದ ಎಲ್ಲ ನನ್ನ ಕ್ಷೇತ್ರದ ಜನತೆಗೆ ನಾನು ಹೇಳಕ್ಕೆ ಬಯಸ್ತಕ್ಕಂಥದ್ದು, ಈಗ ಏನು 2011ರಿಂದ ಹೇಮಾವತಿ ಕೆನಾಲ್ ಮುಖಾಂತರ ಹಲವಾರು ಕೆರೆಗಳಿಗೆ ನೀರು ತರ್ತಕ್ಕಂಥ ಯೋಜನೆಯನ್ನು ಇವತ್ತು ಅನುಷ್ಠಾನಕ್ಕೆ ಬಂದು ಇವತ್ತು ಹಲವಾರು ಕೆರೆಗಳಿಗೆ ಈ ಉಳಿಯಾರ ಭಾಗದ ಹಲವಾರು ಕೆರೆಗಳಿಗೆ ಈಗ ಅಲ್ಲೇ ನೀರು ಹರಿಸ್ತಕ್ಕಂಥ ಕೆಲಸ ನಡೀತಾ ಇದೆ ಹಿಂದಿನ ಕಾಲದಿಂದಲೂ ಕೂಡ. ಆದರೆ ಈಗ ಚಿಕ್ಕನಾಯಕನಹಳ್ಳಿ ಭಾಗಕ್ಕೆ ಮತ್ತು ಏನು ನಮ್ಮ ದೆಬ್ಬೆಘಟ್ಟದ ಮುಖಾಂತರ ನವಲೆ ಕೆರೆಗೆ ಬರ್ತಕ್ಕಂಥ ಯೋಜನೆ ಏನು ತ್ವರಿತಗತಿಯಲ್ಲಿ ನಡೀತಾ ಇದೆ. ಡಿಸೆಂಬರಿಂದ ಎಲ್ಲ ಆ ಭಾಗದ ರೈತರಿಗೆಲ್ಲರಿಗೂ ಕೂಡ ಅವಾರ್ಡ್ ಮಾಡಿಸಿ ಅವರ ಹಣವನ್ನು ಕೊಡ್ತಕ್ಕಂಥ ಕೆಲಸ ಈಗಾಗಲೇ ಪರಿಪೂರ್ಣ ಆಗಿ ಕೆಲಸನೂ ಕೂಡ ಇವತ್ತು 99 ಭಾಗ ಕೆಲಸ ಆಗಿದೆ. ಇನ್ನು 100 ಮೀಟ್ರ್ ಅಷ್ಟೇ ಕೆಲಸ ಆಗಬೇಕಾಗಿರ್ತಕ್ಕಂಥದ್ದು. ಅದು ಕೂಡ ಇನ್ನೊಂದು ವಾರದೊಳಗಡೆ ಆ ಕೆಲಸನೂ ಕೂಡ ಪೂರ್ಣ ಆಗ್ತದೆ. ನಾವು ಇವತ್ತು ಅದ್ರ ಮೇಲೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಏನಾಗಿತ್ತು, ಇಷ್ಟು ವರ್ಷ ಅಲ್ಲಿ ಕುಸಿದೇ ಇದ್ದಂಥ ಒಂದು ಭಾಗದ ಮಣ್ಣು ಅಲ್ಲಿ ಕುಸಿದ್ರಿಂದ ಅದನ್ನು ತೆಗಿಲಿಕ್ಕೆ ಸ್ವಲ್ಪ ವಿಳಂಬ ಆಯಿತು. ಇನ್ನು 100 ಮೀಟ್ರ್ ಕೆಲಸ ಅಷ್ಟೇ ಬಾಕಿ ಇರ್ತಕ್ಕಂಥದ್ದು. ಅದಾದ ನಂತರ ಯಾವತ್ತು ಗೊರೂರು ಡ್ಯಾಮಿಂದ ನೀರು ಬಿಡಲಿಕ್ಕೆ ತೀರ್ಮಾನವನ್ನು ತಗೋತಾರೆ, ಆ ಸಂದರ್ಭದಲ್ಲಿ ಅದಕ್ಕೆ ಅದು ಅನೌನ್ಸ್ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ಅಲ್ಲಿಂದ 0ಇಂದ ಈ ಕೊನೆ ಟೈಲ್ ಎಂಡ್ವರೆಗೂ ಕೂಡ ಅಲ್ಲಿ ಎಲ್ಲದನ್ನು ಕೂಡ ಏನೇನು ಸಣ್ಣ ಪುಟ್ಟ ಆರ್ಡರ್ಸ್ ಇದೆ ಅದನ್ನು ಮಾಡ್ಕೊಂಡು ಬರೋವಂಥ ಕೆಲಸ ಮಾಡ್ತಾರೆ. ಯಾಕೆ ಅಂದರೆ ಇವಾಗಲೇ ಅದನ್ನೆಲ್ಲ ಪೂರ್ಣಗತಿಯಲ್ಲಿ ಮಾಡಿದ್ರೆ ಮತ್ತೆ ಮಣ್ಣು ಬಿದ್ದಂಥ ಸಂದರ್ಭದಲ್ಲಿ ಮತ್ತೆ ಎತ್ತಬೇಕಾಗ್ತದೆ. ಪದೇ ಪದೇ ಕೆಲಸ ಮಾಡಲಿಕ್ಕೆ ಆಗಲ್ಲ, ಅಲ್ಲಿ ಗಾಡಿಗಳು ಹೋಗಿ ಎಲ್ಲ. ಆದ್ದರಿಂದ ಇವತ್ತು ಯಾರಿಗೂ ಆತಂಕ ಬೇಡ. ಯಾವುದೇ ಸಮಾಜ ಸೇವಕರಿಗಾಗ್ಬೋದು, ರೈತ ಸಂಘದವ್ರಿಗಾಗ್ಬೋದು ಆತಂಕ ಬೇಡ. ಇನ್ನೊಂದು ವಾರದಲ್ಲಿ ನಾವು ಈ ಕೆಲಸವನ್ನು ಪೂರ್ಣ ಮಾಡ್ತಕ್ಕಂಥ ಜವಾಬ್ದಾರಿ ಇವತ್ತು ಆಗ್ತದೆ. ಅದ್ರ ಜೊತೆಯಲ್ಲಿ ನೀರು ಇವತ್ತೇ ಬಿಟ್ಟರೂ ಕೂಡ ನೀರು ಬಿಡೋದಕ್ಕೆ ನಮ್ಮಲ್ಲಿ ಏನು ಅಡ್ಡಿ ಇಲ್ಲ, ಆತಂಕ ಇಲ್ಲ. ಎಲ್ಲ ಬ್ರಿಡ್ಜ್ಗಳು ಕೂಡ ಆಗಿದೆ, ಸಣ್ಣ ಪುಟ್ಟ ಕೆಲಸ ಇದೆ. ಅದನ್ನು ನೀರು ಬಿಟ್ಟ ತಕ್ಷಣ ನಮ್ಮಲ್ಲಿ ನೀರು ತಗೊಳ್ಳೋದಕ್ಕೆ ಯಾವ ಆತಂಕವೂ ಇಲ್ಲ. ಯಾರಿಗೂ ಕೂಡ ಇದ್ರ ಬಗ್ಗೆ ಒಂದು ಆತಂಕ ಬೇಡ ಅಂತ ನಾನು ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ. ಈಗ ಗೊರೂರಿನ ಅಲ್ಲಿ ಒಳಹರಿವು ಕಡಿಮೆ ಆಗಿದೆ. 1600 ಕ್ಯೂಸೆಕ್ಸ್ ನೀರು ಒಳಹರಿವು ಬರ್ತಾಯಿದೆ. ಮಳೆನೇ ಕೂಡ ಕಡಿಮೆ ಆಗಿರೋದ್ರಿಂದ ಅಲ್ಲಿ ನೀರಿನ ಶೇಖರಣೆ ಇನ್ನೂ ಕೂಡ 18 ಅಡಿ ನೀರು ಬರಬೇಕಾಗಿದೆ ಡ್ಯಾಮ್ಗೆ. ಬಂದ ತಕ್ಷಣ ಕುಡಿಯೋ ನೀರು ಯೋಜನೆಗಳಿಗೆ ನೀರು ಬಿಡ್ತಕ್ಕಂಥ ಆಲೋಚನೆ ಅಲ್ಲಿ ಕಮಿಟಿಯವ್ರು ಮಾಡ್ತಾರೆ. ಅದು ಮಾಡಿದಂಥ ಸಂದರ್ಭದಲ್ಲಿ ನಮ್ಮನ್ನು ಎಲ್ಲರನ್ನೂ ಕೂಡ ಕರೀತಾರೆ. ಆವಾಗ ಅದನ್ನು ಡೇಟ್ನ ನಿಗದಿ ಮಾಡ್ತಕ್ಕಂಥ ಕೆಲಸ ಆಗ್ತದೆ. ಆ ಸಂದರ್ಭದಲ್ಲಿ ನಮಗೆ ಇವತ್ತೇನು ಈ ಭಾಗದ ಉಳಿಯಾರ ಕೆರೆ ಭಾಗಕ್ಕಿರ್ಬೋದು, ನವಲೆ ಕೆರೆ ಭಾಗಕ್ಕಿರ್ಬೋದು, ಇಲ್ಲೆಲ್ಲ ನೀರು ಬಿಡೋದಕ್ಕೆ ಯಾವುದೇ ಅಡ್ಡಿ ಆತಂಕ ಇಲ್ಲ. ಯಾರಿಗೂ ಆತಂಕ ಬೇಡ ಅಂತ ವಿನಂತಿ ಮಾಡಲಿಕ್ಕೆ ಬಯಸ್ತೀನಿ. ಕೆಲವು ರೈತರೆಲ್ಲ ಬಂದು ನಮ್ಮ ಜೊತೆ ಕೆನಾಲನ್ನು ನೋಡಿದ್ದಾರೆ. ಬೇಕಿದ್ರೆ ಇವರು ಬರ್ತೀವಿ ಅಂದರೆ ಇವ್ರನ್ನೂ ಕರ್ಕೊಂಡೋಗಿ ತೋರಿಸ್ತೇವೆ. ಅದು ಯಾಕೆ ಇವ್ರಿಗೆ ಆತಂಕನೋ ಗೊತ್ತಿಲ್ಲ, ಎಷ್ಟು ವೇಗದಲ್ಲಿ ಕೆಲಸ ಆಗ್ತಿದೆ ಅಂತ ಅವ್ರಿಗೂ ಕೂಡ ಗೊತ್ತು. ಬಟ್ ನೀರು ಬಿಡಬೇಕಾದ್ರೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನಾನು ನೇರವಾಗಿ ಹೇಳ್ತೀನಿ, ಈಗ ಯಾರಿಗೂ ಆತಂಕ ಬೇಡ. ಯಾರನ್ನೂ ಇದರಲ್ಲಿ ನಾವು ಬೇರೆ ಥರ ನಾವು ಅವ್ರ ಮನಸ್ಸನ್ನ ಪರಿವರ್ತನೆ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನೀರು ಬಿಟ್ಟಾಗ ಹೇಮಾವತಿ ನೀರನ್ನ ನಿಮ್ಮ ನವಲೆ ಕೆರೆಗೆ ಬಿಡೋದಕ್ಕೆ ಯಾವುದೇ ಅಡ್ಡಿ ಆತಂಕ ಇಲ್ಲ. ಈಗ ರೈತರಿಗೂ ಹೇಳ್ತೀನಿ, ಹೋರಾಟಗಾರರಿಗೂ ಹೇಳ್ತೀನಿ, ನೀವು ಯಾರು ಕೂಡ ಆತಂಕ ಪಡಬೇಕಾಗಿಲ್ಲ. ನಮಗೆ ಜವಾಬ್ದಾರಿ ಇದೆ. ಖಂಡಿತ ನಿಮಗೆ ಬೇಕಾಗಿರ್ತಕ್ಕಂಥ ನಿಮಗೆ ನೀರನ್ನ ಒದಗಿಸ್ಕೊಡೋದಕ್ಕೆ ನಾವು ಬದ್ಧವಾಗಿದೆ. ಟೈಮ್ ಇದೆಯಲ್ಲ, 30ನೇ ತಾರೀಕು ಒಳಗೆ ಏನಾರ ಕರೆಸಿ ಅವ್ರನ್ನ ಮಾತಾಡ್ತಾರೆ ಸರ್? ಮಾತಾಡ್ತೀವಿ, ಅದರಲ್ಲೇನಿಲ್ಲ. ಕೂತ್ಕೊಂಡು ಬೇಕಾದ್ರೆ ಕೇಳಿದ್ರೆ ಸ್ಪಷ್ಟೀಕರಣ ನಾನು ನೇರವಾಗಿ ಕೊಡ್ತೇನೆ. ನಾನು ಕರೆದ್ರೆ ನಾನು ಕೂಡ ಬರ್ತೇನೆ. ಕೂತ್ಕೊಂಡು ನಮ್ಮ ಜೊತೆ ಕೂತ್ಕೊಂಡು ಅದೇನು ಆತಂಕ ಇದೆ ಅವ್ರದ್ದು ಹೇಳಿದ್ರೆ ಅದಕ್ಕೆ ಕ್ಲಾರಿಟಿ ಕೊಟ್ಟು ನಿಮಗೆ ಸ್ಪಷ್ಟವಾಗಿ ಕೆಲಸದ ಬಗ್ಗೆ ನಿಮಗಿರ್ತಕ್ಕ ಆತಂಕನ ಇದನ್ನು ಸರಿಪಡಿಸಲಿಕ್ಕೆ ನಾನು ನಿಮ್ಮ ಜೊತೆ ಬೇಕಾದ್ರೆ ಯಾವಾಗ ಕರೆದ್ರೂ ನಾನು ಸಿಗ್ತೀನಿ.